ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬಿಜೆಪಿ ವಿಷಸರ್ಪ ಎಂಬ ಖರ್ಗೆ ಹೇಳಿಕೆ. ಬಿಜೆಪಿ ಪಕ್ಷದಿಂದ ಆಕ್ರೋಶ. ದೇಶದ ಜನರ ಮುಂದೆ ಕ್ಷಮೆ ಯಾಚಿಸಲು ಶಾಸಕ ಜ್ಯೋತಿ ಗಣೇಶ್ ಆಗ್ರಹ. ತುಮಕೂರು. ಬಿಜೆಪಿ ಹಾಗೂ ಆರ್ಎಸ್ಎಸ್ ವಿಷಸರ್ಪ ಇದ್ದಂತೆ ಎಂದು ಹೇಳಿಕೆ ನೀಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಖಂಡಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ಗುರುವಾರ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಖರ್ಗೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಮುಖಂಡರು ಹೇಳಿಕೆ ಹಿಂಪಡೆಯುವಂತೆ ಒತ್ತಾಯಿಸಿದ್ದಾರೆ. ಬಿಜಿಎಸ್ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಶಾಸಕ ಜಿಬಿ ಜ್ಯೋತಿ ಗಣೇಶ್, ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶೋಭೆಯಲ್ಲ. ದೇಶ ಮೊದಲು, ಆಮೇಲೆ ಪಕ್ಷ ಹಾಗೂ ವ್ಯಕ್ತಿ ಎಂಬ ಧ್ಯೇಯದೊಂದಿಗೆ ಆರ್ಎಸ್ಎಸ್ ಮಾರ್ಗದರ್ಶನದಲ್ಲಿ ಬಿಜೆಪಿ ಆಡಳಿತ ನಡೆಸುತ್ತಿದೆ. ಶಾಂತಿ ಪ್ರಿಯತೆಗೆ ಹೆಸರಾದ ಬೌದ್ಧ ಧರ್ಮವನ್ನು ಪ್ರತಿಪಾದಿಸುವ ಖರ್ಗೆ ಅವರು ಅಲ್ಪಸಂಖ್ಯಾತರನ್ನು ಹಿಂದೂಗಳ ಮೇಲೆ ಎತ್ತಿಕಟ್ಟುವ ಮಾತುಗಳು ಆಕ್ಷೇಪಾರ್ಹ. ಅವರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಎಂದು ಬಿಜೆಪಿ ನಾಯಕರು ಡಿಐಜಿಗೆ ಭೇಟಿ ಮಾಡಿದ್ದಾರೆ. ಖರ್ಗೆ ಅವರ ಮಾತುಗಳನ್ನು ಉಗ್ರವಾಗಿ ಖಂಡಿಸುತ್ತೇವೆ. ಅವರು ತಮ್ಮ ಮಾತುಗಳನ್ನು ಕೂಡಲೇ ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು. ಇಂದು ದೇಶಗಳ ನಡುವೆ ಯುದ್ಧ ನಡೆಯುತ್ತಿದೆ. ಭಾರತ ಉಳಿದಿದೆ ಎಂದರೆ ಅದು ಆರ್ಎಸ್ಎಸ್ ಹಾಕಿಕೊಟ್ಟ ಮಾರ್ಗದರ್ಶನ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತದಿಂದ ಮಾತ್ರ ಸಾಧ್ಯವಾಗಿದೆ. ಬೇರೆ ಪಕ್ಷಗಳಾಗಿದ್ದರೆ ಅಧಿಕಾರಕ್ಕೋಸ್ಕರ ದೇಶದ ಭದ್ರತೆಯನ್ನು ಕಡೆಗಣಿಸುತ್ತಿದ್ದವು. ಆರ್ಎಸ್ಎಸ್ ಹಾಕಿಕೊಟ್ಟ ಬುನಾದಿಯಲ್ಲಿ ಇಂದು ನಮ್ಮ ದೇಶ ಸುಭದ್ರವಾಗಿದೆ. ಅದನ್ನು ಸಹಿಸಲಾಗದೆ ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶ ಒಡೆಯುವ ಹೇಳಿಕೆ ನೀಡಿರುವುದು ಖಂಡನೀಯವಾಗಿದೆ. ಅವರು ದೇಶದ ಜನರ ಮುಂದೆ ಕೂಡಲೇ ಕ್ಷಮೆ ಯಾಚಿಸಬೇಕು ಎಂದು ಶಾಸಕರಾದ ಜ್ಯೋತಿ ಗಣೇಶ್ ರವರು ಒತ್ತಾಯಿಸಿದ್ದಾರೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಚ್.ಎಸ್. ರವಿಶಂಕರ್ ಹೆಬ್ಬಾಕ ಮಾತನಾಡಿ, ಅಲ್ಪಸಂಖ್ಯಾತರ ಓಲೈಕೆಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆರ್ಎಸ್ಎಸ್ ಬಿಜೆಪಿಯನ್ನು ವಿಷಸರ್ಪಕ್ಕೆ ಹೋಲಿಕೆ ಮಾಡಿರುವುದು ಖಂಡನೀಯ. ಬಿಜೆಪಿ ಯಾವತ್ತೂ ಮುಸ್ಲಿಮರನ್ನು ವಿರೋಧ ಮಾಡಿಲ್ಲ. ಯಾರೇ ಆಗಲಿ ದೇಶದ್ರೋಹಿಗಳನ್ನು ಸಹಿಸುವುದಿಲ್ಲ. ಮತ ಓಲೈಕೆಗಾಗಿ ಖರ್ಗೆ ಅವರು ಕೀಳು ಮಟ್ಟದ ಹೇಳಿಕೆ ನೀಡುವುದನ್ನು ಬಿಡಬೇಕು ಎಂದರು. ಇಂತಹ ಹೇಳಿಕೆಗಳಿಂದಲೇ ದೇಶದ ಜನ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸುತ್ತಾ ಕಾಂಗ್ರೆಸ್ ಮುಕ್ತ ದೇಶ ಮಾಡುತ್ತಿದ್ದಾರೆ. ಈಗಾಗಲೇ 22ರಿಂದ 23 ರಾಜ್ಯಗಳಲ್ಲಿ ಬಿಜೆಪಿಯ ಆಡಳಿತವಿದೆ. ಕಾಂಗ್ರೆಸ್ ಆಡಳಿತವಿರುವ ಕರ್ನಾಟಕವನ್ನು ಕಾಂಗ್ರೆಸ್ ಪಕ್ಷ ಎಟಿಎಂ ಮಾಡಿಕೊಂಡಿದೆ. ಯಾವುದೇ ಅಭಿವೃದ್ಧಿ ಮಾಡದೆ ತೆರಿಗೆ ಹೆಚ್ಚಳ ಮಾಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಅಂಬಿಕಾ ನಾಯಕರ್, ನಿಕಟಪೂರ್ವ ನಗರ ಅಧ್ಯಕ್ಷ ಟಿಎಚ್ ಹನುಮಂತರಾಜು, ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷ ನವಚೇತನ್, ಒಬಿಸಿ ಮೋರ್ಚಾದ ಅಧ್ಯಕ್ಷ ಕೆ ವೇದಮೂರ್ತಿ, ಜಿಲ್ಲಾ ವಕ್ತಾರ ಟಿಆರ್ ಸದಾಶಿವಯ್ಯ, ನಗರ ಪಾಲಿಕೆ ಮಾಜಿ ಸದಸ್ಯರಾದ ವಿಷ್ಣುವರ್ಧನ್, ಸಿಎನ್ ರಮೇಶ್, ಮಲ್ಲಿಕಾರ್ಜುನ್, ಇಂದ್ರಕುಮಾರ್, ಮುಖಂಡರಾದ ಮನೋಹರಗೌಡ, ಮಹೇಶ್ ಬಾಬು, ತಿಪ್ಪೇಸ್ವಾಮಿ, ಬಂಬು ಮೋಹನ್, ಜೆ ಜಗದೀಶ್, ಹನುಮಂತರಾಜು, ನಿಸರ್ಗ ರಮೇಶ್, ಅಂಜನ್ ಮೂರ್ತಿ, ವಸಂತಮ್ಮ, ಗಂಗಾಧರ್, ಪ್ರೀತಂ ಜೈನ್, ಕೊಪ್ಪಳ ನಾಗರಾಜ್, ರೇಖಾ ಶಿವಕುಮಾರ್, ಲತಾ ಬಾಬು, ಮರಿತಿಮ್ಮಯ್ಯ, ವೆಂಕಟಾಚಾರ್, ಆಟೋ ಯಡಿಯೂರಪ್ಪ, ಪ್ರಸನ್ನಕುಮಾರ್, ಹರಿಪ್ರಸಾದ್, ದೇವರಾಜು ಮೊದಲಾದವರು ಭಾಗವಹಿಸಿದ್ದರು. ವರದಿ ಕಲ್ಪತರು ನ್ಯೂಸ್, ತುಮಕೂರು. ಜೀವನವನ್ನೇ ಮುಡುಪ ಇಟ್ಟಕ್ಕಂತ ಆರ್ಎಸ್ಎಸ್ ಸಂಸ್ಥೆ ಮತ್ತು ಅವರ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಏನು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾವಿಗೆ ಹೋಲಿಸಿ ಒಂದು ಹೇಟ್ ಸ್ಪೀಚ್ ಮಾಡಿದರೆ ಅದರ ವಿರುದ್ಧವಾಗಿ ಇವತ್ತು ತುಮಕೂರಿನ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಮುಖಂಡರುಗಳು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂತ ಹೆಬ್ಬಾಕ ರವಿಶಂಕರ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಆರ್ಎಸ್ಎಸ್ ನ ಪರವಾಗಿರುವಂತವರು ಎಲ್ಲರೂ ಕೂಡ ಬಂದು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಆತ್ಮೀಯ ಎಲ್ಲ ಬಂಧುಗಳೇ, ನೆರೆದಿರ್ತಕ್ಕಂಥ ಎಲ್ಲ ಬಿಜೆಪಿಯ ಮುಖಂಡರುಗಳೇ, ಎಲ್ಲ ಶ್ರದ್ಧೆಯ ಬಿಜೆಪಿಯ ತಾಯಂದಿರೇ, ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇಶದಲ್ಲಿ ಎಲ್ಲಾ ಕಡೆನೂ ಕೂಡ ಕಾಂಗ್ರೆಸ್ ಹೀನಾಯ ಮಟ್ಟಕ್ಕೆ ಹೋಗ್ತಿರೋದನ್ನ ತಲೆಗಚ್ಕೊಂಡು ಹುಚ್ಚುವನ್ನು ಹಿಡದೆ ನಿನ್ನೆ ಮೊನ್ನೆ ಏನು 2 ದಿವಸದಿಂದ ಅವರು ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್ ಖಂಡಿತವಾಗಿಯೂ ಅವರ ಒಂದು ಗೌರವ ಘನತೆಗೆ ತಕ್ಕದ್ದಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ಎಲೆಕ್ಷನ್ ನ ಜನರಿಂದ ಗೆಲ್ಸ್ಕೋಬೇಕು, ಅದು ಬಿಟ್ಟು ಬಾಯಲ್ಲಿ ಏನೇನೋ ಮಾತಾಡಿದ್ರೆ ಅದು ಅವರಿಗೆ ಶೋಭೆ ತರೋದಿಲ್ಲ. ಅವರು ಬೌದ್ಧ ಧರ್ಮವನ್ನ ಪ್ರತಿಪಾದಿಸುವಂತವ್ರು. ಬೌದ್ಧ ಧರ್ಮ ನಮ್ಮ ಸುರೇಶ್ ಕುಮಾರ್ ಅವರು ಪೋಸ್ಟ್ ಅಲ್ಲಿ ಹಾಕಿದ್ದಾರೆ. ಬೌದ್ಧ ಧರ್ಮ ಶಾಂತಿ ಪ್ರಿಯತೆಗೆ ಒಂದು ಹೆಸರಾದಂತ ಧರ್ಮ. ಆ ಒಂದು ಧರ್ಮವನ್ನು ಪ್ರತಿಪಾದಿಸಿ ಇಲ್ಲಿ ನಾಲಿಗೆಯಲ್ಲಿ ಯಾವ ತರ ಬಿಟ್ಟು ಮಾತಾಡಿದ್ರೆ ಇದು ಯಾ ನ್ಯಾಯ ಮತ್ತು ಅವ್ರ ಘನತೆ ಗೌರವ ತಕ್ಕಂತ ಅಂತ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ಪ್ರಶ್ನೆ ಮಾಡಕ್ಕೆ ಇಚ್ಛೆ ಪಡ್ತೇವೆ. ಇವತ್ತು ಅವ್ರ ಭಾಷಣದಲ್ಲಿ ನಮ್ಮ ದೇಶದ ಅಲ್ಪಸಂಖ್ಯಾತರನ್ನ ಎತ್ಕಟ್ಟಿ ಬಹುಜಾತಿ ಹಿಂದೂಗಳ ಮೇಲೆ ಅವರು ಎತ್ಕಟ್ಟುವಂತ ಮಾತುಗಳು ಖಂಡಿತವಾಗಿಯೂ ಆಕ್ಷೇಪಾರ್ಹ. ಅವ್ರ ವಿರುದ್ಧ ಏನು ಭಾರತೀಯ ಜನತಾ ಪಾರ್ಟಿಯವರು ಅವ್ರ ವಿರುದ್ಧ ಕೇಸ್ ಹಾಕ್ಬೇಕು ಅಂತ ಇವತ್ತು ರಾಜ್ಯಾದ್ಯಂತ ಎಲ್ಲ ಹೋಗಿ ಡಿಐಜಿ ಅವ್ರಿಗೂ ಕೂಡ ಎಡಿಐಜಿಗೂ ಕೂಡ ಇವತ್ತು
ಮೆಮೊರಂಡಮ್ ಅನ್ನು ಕೊಟ್ಟಿದ್ದಾರೆ. ಆದ್ರಿಂದ ನಾವಿವತ್ತು ಬಿಜೆಪಿಯ ಮತ್ತು RSS ನ ಎಲ್ಲ ಇಲ್ಲಿರುವಂತ ಎಲ್ಲ ಪ್ರಾಮಾಣಿಕವಾಗಿರುವಂತ ದೇಶವೇ ನಂಬರ್ 1, ದೇಶ ಫಸ್ಟ್, ಆಮೇಲೆ ನಮ್ಮ ಪಕ್ಷ ಇರ್ಬೋದು, ವೈಯಕ್ತಿಕ ಇರ್ಬೋದು ಅಂತ ಹೇಳಿ ಧ್ಯೇಯ ಇಟ್ಕೊಂಡಿರ್ತಕ್ಕಂಥ RSS ಇರ್ಬೋದು, ಬಿಜೆಪಿ ಇರ್ಬೋದು, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆ ಒಂದು ಮಾತುಗಳನ್ನ ಇವತ್ತು ಖಂಡಿಸ್ತೇವೆ, ಉಗ್ರವಾಗಿ ಖಂಡಿಸ್ತೇವೆ. ಅವರು ವಾಪಸ್ ತಗೋಬೇಕು ಮತ್ತು ಮುಂದೆ ಯಾವುದೇ ರೀತಿ ಈ ರೀತಿ ಮಾತಾಡಬಾರ್ದು. ದೇಶವನ್ನು ಅಖಂಡತೆ, ದೇಶ ಒಂದಾಗಿರ್ಬೇಕು. ಇಡೀ ವಿಶ್ವದಲ್ಲೇ ಇವತ್ತು ಯಾವ್ಯಾವ ರೀತಿ ಘಟನೆಗಳು ನಡೀತಾ ಇದೆ, ಉಕ್ರೇನ್ 3 ವರ್ಷದಿಂದ ಆದಂತ ಮೇಲೆ ಇವತ್ತು ಇರಾನ್ ವಾರ ನಡೀತಿರೋಂತ ಸಂದರ್ಭದಲ್ಲೂ ಕೂಡ ಭಾರತ ಇವತ್ತು ಏನಾರ ಉಳಿದಿದೆ ಅಂದ್ರೆ ಅದು RSS ಹಾಕೊಟ್ಟಂತ ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರು ಇವತ್ತು ಇರೋದ್ರಿಂದ. ಬೇರೆ ಬೇರೆ ಪಾರ್ಟಿಗಳಾಗಿದ್ರೆ ಅಧಿಕಾರಕ್ಕೋಸ್ಕರ ಎಲ್ಲದನ್ನು ದೇಶದ ಸೆಕ್ಯೂರಿಟಿನೂ ಕಾಂಪ್ರಮೈಸ್ ಮಾಡಿ ಇವತ್ತು ದೇಶ ಚಿಲ್ಲಾಪಿಲ್ಲಿ ಆಗ್ತಿತ್ತು. ಆದ್ರೆ ಇಂತ ದೊಡ್ಡ ಒಂದು ಇಡೀ ವಿಶ್ವದಲ್ಲೇ ನಡೀತಿರ್ತಕ್ಕಂತ ಘಟನೆಗಳಿದ್ರು ಕೂಡ ಭಾರತ ಇವತ್ತು ಇನ್ನೂ ಕೂಡ ನಾವು ಚೇಂಜ್ ಆಗಿಲ್ಲ. ಇವತ್ತು ನಮ್ಮಲ್ಲಿ ಅಭದ್ರತೆ ಇಲ್ಲ, ದೇಶ ಇವತ್ತು ಸುಖವಾಗಿದೆ. ಸಣ್ಣ ಪುಟ್ಟ ತೊಂದರೆ ಇರ್ಬೋದು, ಪಕ್ಕದ ಶ್ರೀಲಂಕಾಗ ಹೋದ್ರೆ ತಿನ್ನಕನ್ನ ಇಲ್ಲ, ಅಲ್ಲಿ ರೇಷನ್ ಮಾಡ್ತಿದ್ದಾರೆ, ಇಲ್ಲಿ ನಮ್ಮ ದೇಶದಿಂದ ಅಲ್ಲಿ ಆಯಿಲ್ ಹೋಗಿದೆ ಇವತ್ತು. ಆದ್ರಿಂದ ದೇಶ ಇವತ್ತು ಯಾವ ರೀತಿ ನಡೆಸಬೇಕು ಅಂತ ಕೊಟ್ಟಿರ್ತಕ್ಕಂತ RSS ಒಂದು ಬುನಾದಿ ಹಾಕೊಟ್ಟಿದೆ. ಆ ನಿಟ್ಟಿನಲ್ಲಿ ಹೋದ್ರೆ ದೇಶ ರಾಮರಾಜ್ಯ ಆಗ್ತದೆ, ದೇಶದಂತ ಎಲ್ಲರಿಗೂ ಕೂಡ ಒಳ್ಳೆ ಆಗ್ತದೆ. ಅದನ್ನ ಸಹಿಸ್ತಲನೆ ಇವರು ಈ ರೀತಿ ಒಬ್ಬ ಶ್ರೇಷ್ಠ ನಾಯಕ ಅಂತ ಹೇಳ್ಕೊಂಡಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಈ ರೀತಿ ಒಂದು ಹೇಟ್ ಸ್ಪೀಚ್ ಮಾಡೋದನ್ನ ಇವತ್ತು ಬಿಜೆಪಿ ಉಗ್ರವಾಗಿ ಖಂಡಿಸ್ತದೆ. ಈ ಒಂದು ನಿಟ್ಟಿನಲ್ಲಿ ಅವರು ಬೇಷರ ಕ್ಷಮಾಪಣೆ ಕೇಳಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಪಸಂಖ್ಯಾತರನ್ನ ಓಲೈಸೋದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನ ವಿಶ್ವಸರ್ಪಕ್ಕೆ ಹೋಲಿಸುವುದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ತುಮಕೂರು ನಗರದ ಶಾಸಕರು ಆತ್ಮೀಯರಾದಂತ ಜ್ಯೋತಿ ಗಣೇಶ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡಬೇಕು ಅಂತಕ್ಕಂತ ಸಾರ್ವಜನಿಕರ ಒತ್ತಾಸೆಯ ಮೇರೆಗೆ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ 22-23 ರಾಜ್ಯಗಳಲ್ಲಿ ಇವತ್ತು ಆಡಳಿತ ಮಾಡ್ತಾ ಇದೆ. ಅದಕ್ಕೆ ಕಾರಣ ಕಾಂಗ್ರೆಸ್ ನಾಯಕರ ಈ ವರ್ತನೆ. ಅಲ್ಪಸಂಖ್ಯಾತರನ್ನ ಓಲೈಸಬೇಕು, ಆ ಮುಖಾಂತರ ಅವರ ಮತವನ್ನ ಗಳಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಎತ್ತುಗಟ್ಟ ಅಂತ ಕೆಲಸ ಮಾಡ್ತಿದೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಮುಸಲ್ಮಾನರನ್ನ ವಿರೋಧ ಮಾಡಿಲ್ಲ. ದೇಶದ್ರೋಹಿಗಳು ಯಾರೇ ಆದ್ರೂ ವಿರೋಧವನ್ನು ಬಂದಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಆ ನಿಟ್ಟಿನಲ್ಲಿ ನಾವು ದೇಶದ ಅಭಿವೃದ್ಧಿಗೋಸ್ಕರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಡೀ ದೇಶ ಇವತ್ತು ಕಾಂಗ್ರೆಸ್ ಮುಕ್ತ ಆಗ್ತಿರೋದನ್ನ ಕಂಡು ಸಹಿಸಲಾರದೆ ಆ ವಯಸ್ಸಲ್ಲೂ ಕೂಡ ಈ ತರದ ಮಾತುಗಳಾಡಿರೋದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ನಮ್ಮ ರಾಜ್ಯದ ಹಿರಿಯ ನಾಯಕರು ಅಂತಕ್ಕಂಥ ಗೌರವದಿಂದ ಬಹಳಷ್ಟು ಜನ ನೋಡ್ತಿದ್ರು ನಮ್ಮ ಪಾರ್ಟಿಯವರು ಕೂಡ. ಇವತ್ತು ಅಂತ ಒಂದು ನಾಯಕರು ಈ ರೀತಿಯ ಈ ಮಟ್ಟದ ಕೀಳು ಮಟ್ಟದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಡೀ ರಾಜ್ಯದಲ್ಲಿ ಈ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆ. ಅದು ಇಡೀ ದೇಶಕ್ಕೆ ಫೀಡಿಂಗ್ ಸ್ಟೇಟ್ ಅಂತ ಹೇಳಿ ಕಾಂಗ್ರೆಸ್ನವ್ರದ್ದು ಅಭಿಲಾಷ. ಎಟಿಎಂ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಕರ್ನಾಟಕ ರಾಜ್ಯನ. ಸೊ ಇಲ್ಲಿ ಯಾವುದೇ ಗೊತ್ತಿದೆ, ಭೇಟಿ ಭಾಗ್ಯಗಳು ಕೊಡೋದಕ್ಕೋಸ್ಕರ ಯಾವ ರೀತಿ ಅಭಿವೃದ್ಧಿಯಲ್ಲಿ ತೊಡಗಿದ್ದಾರೆ, ಯಾವ ರೀತಿಯ ತೆರಿಗೆಯನ್ನು ಹಾಕ್ತಿದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ಸರ್ಕಾರ ಸಾರ್ವಜನಿಕರಿಗೆ ಅವರಿಗೆ 2,000 ಗೃಹಲಕ್ಷ್ಮಿ ಕೊಡೋದಕ್ಕೋಸ್ಕರ 20,000 ಅವರಿಂದಲೇ ತಗೊಳೋದು, 2,000 ಅವ್ರಿಗೆ ಕೊಡೋದು. ಇದನ್ನ ನಾವು ನೋಡಿದ್ದೇವೆ. ಹಂಗಿದ್ರೆ ಅವರು ಗೃಹಲಕ್ಷ್ಮಿ ಕೊಟ್ಟು ಅಷ್ಟೊಂದು ಅವರು ಪಾಪ್ಯುಲರ್ ಆಗಿದೆ. ದಾವಣಗೆರೆ ಮತ್ತೆ ಬಾಗಲಕೋಟೆ ಚುನಾವಣೆಗೆ ಇಡೀ ಕ್ಯಾಬಿನೆಟ್ ಹೋಗಿ ಕೂರ್ತಿರ್ಲಿಲ್ಲ. ನಾವು ಜನೋಪಯೋಗಿ ಕೆಲಸ ಮಾಡಿದ್ವಿ, ಮತ ಕೊಡ್ತಾರೆ ಅಂತಕ್ಕಂಥ ಭಾವನೆಯಿಂದ ಇರ್ಬೋದಿತ್ತು. ಅವ್ರು ಯಾರ್ಯಾರು ಯಾವ್ಯಾವ ರೀತಿ ಮುಖ್ಯಮಂತ್ರಿಗಳೇ ಹೋಗಿ ಅಲ್ಲಿ ಅವೆರಡು ಕ್ಷೇತ್ರದಲ್ಲಿ ಕೂತಿದ್ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅವ್ರಿಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ. ಸೊ ಈ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿ ನಾವ್ಯಾರಾದ್ರೂ ಅವರ ತಪ್ಪುಗಳನ್ನ ಎತ್ತಿರಿದ್ರೆ ಅಲ್ಲಿಗೆ ದ್ವೇಷ ಭಾಷಣ, ಅದಕ್ಕೆ ಒಂದು ಕಾಯ್ದೆ, ದ್ವೇಷ ಭಾಷಣ ಮಾಡಿದ್ರೆ ಅವ್ರ ಕಾಯ್ದೆ, ಅವ್ರಿಗೆ ಶಿಕ್ಷೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಮೋಸ್ಟ್ಲಿ ಅವ್ರ ಅಸ್ಸಾಮು ಅಲ್ಲಿ ಆ ಕಾಯ್ದೆ ಇಲ್ಲ ಅಂತ ಮಾತಾಡಿರ್ಬೋದು. ಸೊ ಆ ಕಾರಣಕ್ಕೆ ದ್ವೇಷ ಭಾಷಣ ಕಾಯ್ದೆ ಎಲ್ಲರಿಗೂ ಅನ್ಯಾಯ ಆಗೋದಾದ್ರೆ ಈ ರೀತಿ ತುಚ್ಛವಾಗಿ ಬೇರೆ ಬೇರೆ ಸಂಸ್ಥೆಗಳನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ದೇಶಾದ್ಯಂತ ಇಡೀ ಪ್ರಪಂಚದಲ್ಲೂ ಅದರ ಶಾಖೆಯನ್ನು ಹೊಂದಿರತಕ್ಕಂಥದ್ದು. ಅದರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ನಡೀತಾ ಇದ್ದೇವೆ. ಅದರ ವಿರುದ್ಧವಾಗಿ ಈ ತರದ ಹೇಳಿಕೆಯನ್ನ ನಮ್ಮೆಲ್ಲ ಕಾರ್ಯಕರ್ತರು ಉಗ್ರವಾಗಿ ಖಂಡಿಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ.